ಹರಿ ಓಂ. ಸುಮಾರು 7-8 ವರ್ಷಗಳಿಂದ ಬಹಳ ಪುಸ್ತಕಗಳನ್ನ ಓದ್ಕೊಂಡು ಬಂದಿದ್ದೀನಿ. ಆದರೆ ಭಗವದ್ಗೀತೆಯನ್ನು ಎಷ್ಟೋ ಬಾರಿ ಓದಬೇಕು ಅಂತ ಅಂದ್ಕೊಂಡ್ರೂ ಓದೋದಕ್ಕೆ ಆಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಭಗವದ್ಗೀತೆ ಓದಲೇಬೇಕು ಅನ್ನೋ ಮನಸ್ಸಿಂದ ಓದೋದಕ್ಕೆ ಪ್ರಾರಂಭ ಮಾಡಿದೆ. ಜೊತೆಗೆ ಕೆಲವು ಸಮಯ ಕೂಡಿ ಬರದೇ ಇದ್ದಾಗ, ನಾನು ಓದೋಕ್ಕಾಗದೇ ಇದ್ದಾಗ ನಾನು ಶಿವಸ್ವಾಮಿಯವರ ವಿಡಿಯೋ ಕೂಡ ನಾನು ಕೇಳಿದ್ದೀನಿ, ಭಗವದ್ಗೀತೆಯವ್ರದ್ದು. ಹೇಳಬೇಕಂದ್ರೆ ಅವರೇ ಈಗ ಭಗವದ್ಗೀತೆಯ ನನ್ನ ಗುರು ಅಂತ ಹೇಳ್ಬೋದು. ಅವರ ವಿಡಿಯೋ ನೋಡಿ ನಾನು ಮತ್ತೊಂದು ಅವರಂತೆಯೇ ಒಂದು ವಿಡಿಯೋನ ಮಾಡಿದ್ದೀನಿ. ಇನ್ನಷ್ಟು ಜನಕ್ಕೆ ತಲುಪಬೇಕು ಅನ್ನೋದೇ ನನ್ನ ಉದ್ದೇಶ. ಜೊತೆಗೆ ಇನ್ನಷ್ಟು ಜ್ಞಾನವನ್ನು ನಾನು ಪಡ್ಕೊಳ್ಬೇಕು, ಒಬ್ಬರಿಗೆ ಹೇಳ್ತಾ ಪಡ್ಕೊಳ್ಬೋದು ಅನ್ನೋದು ನನ್ನ ಅನಿಸಿಕೆ. ಆದ್ದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಒಂದು ಪ್ರಶ್ನೆ ಎಲ್ಲರೂ ಕೇಳ್ತಾ ಇರ್ತಾರೆ, ಭಗವದ್ಗೀತೆನ ಏನಕ್ಕೆ ಓದಬೇಕು, ಅದರಲ್ಲಿ ಏನಿದೆ ಅಂತ. ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ನಿಜವಾದ ಪರಿಹಾರ, ಅದಕ್ಕೆ ಉತ್ತರ ಭಗವದ್ಗೀತೆಯಲ್ಲಿ ನಮಗೆ ಸಿಗುತ್ತೆ. ಜೊತೆಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಮಾಧಾನ, ಸುಖ ಸಿಗಬೇಕಂದ್ರೆ ನಾವು ಆಧ್ಯಾತ್ಮ ದಾರಿಯಲ್ಲಿ ಹೋಗುವುದು ಬಹಳ ಅಗತ್ಯ. ಆಧ್ಯಾತ್ಮ ಅಂತಿದ ಹಾಗೆ ಸನ್ಯಾಸತ್ವ ತಗೊಳ್ಳೋದು ಅಂತ ಅಲ್ಲ. ಸಂಸಾರದಲ್ಲಿ ಇದ್ಕೊಂಡೇ ಭಗವದ್ಗೀತೆಯಲ್ಲಿ ಇರುವಂತೆ ಭಗವಂತನ ಧ್ಯಾನ ಸ್ಮರಣೆ ಮಾಡಿಕೊಂಡು ಇರೋದು ಕೂಡ ಆಧ್ಯಾತ್ಮ ಬದುಕು. ಇನ್ನೊಂದು ಹೇಳಬೇಕಂದ್ರೆ ಇಡೀ ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಅಂತಂದರೆ ಅದು ಭಗವದ್ಗೀತೆನೇ. ಆದ್ದರಿಂದ ಹಿಂದೂ ಅಂತ ಕರೆಸ್ಕೊಳ್ಬೇಕಾದ್ರೆ ಭಗವದ್ಗೀತೆಯನ್ನು ಓದೋದು, ಕನಿಷ್ಠ ಒಂದು ಗ್ರಂಥ ಗೊತ್ತಿದೆ ಅಂತ ತಿಳ್ಕೊಳ್ಳುವಂಥದ್ದು ಪೂರ್ಣ ಅಗತ್ಯ. ಕೃಷ್ಣ ನಮ್ಮನ್ನು ಮಗುವಂತೆ ಸಂತೈಸ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋ ಮಾತು ಶೋಕಿಸಬೇಡ, ನಾನಿದ್ದೀನಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕತೆ ಮುಖಾಂತರ ಹೇಳಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು. ಒಬ್ಬ ವ್ಯಕ್ತಿ ಎಲ್ಲ ನೆಮ್ಮದಿ ಕಳ್ಕೊಂಡ್ಬಿಟ್ಟಿದ್ದಾನೆ. ನೆಮ್ಮದಿಗಾಗಿ ಎಲ್ಲೆಲ್ಲೋ ಹುಡುಕಿದ, ಯಾವುದ್ಯಾವುದೋ ಕಾರ್ಯಗಳನ್ನು ಮಾಡಿದ, ಏನು ಮಾಡಿದರೂ ನೆಮ್ಮದಿ ಸಿಗಲಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಅವನಿಗೆ ಒಬ್ಬ ಸಂತನನ್ನು ತೋರಿಸಿದ. ಅವನಿಗೆ ಶರಣಾದರೆ ನಿನಗೆ ನೆಮ್ಮದಿ ಸಿಗಬಹುದು ಅಂತ ಹೇಳ್ದ. ಆ ಸಂತ ಯಾವ ಥರದ ಮನುಷ್ಯ ಅಂತ ಅಂದರೆ ಪಾರಮಾರ್ಥಿಕವಾಗಿ ಎಲ್ಲ ರೀತಿ ತೃಪ್ತಿಯನ್ನು ಪಡೆದಂತಹ ಮನುಷ್ಯ. ಅವರ ಹತ್ತಿರ ಇದ್ದಿದ್ದು 2 ಬಟ್ಟೆ, ಒಂದು ಹಾಕ್ಕೊಂಡಿದ್ರು, ಇನ್ನೊಂದು ಮರುದಿನ ಹಾಕ್ಕೊಳ್ಳೋದಕ್ಕೆ ಇತ್ತು. ಊಟ ಸಿಕ್ಕಿದ್ರೆ ಮಾಡ್ತಿದ್ರು, ಸಿಗದಿದ್ದರೆ ಮಾಡ್ತಿರ್ಲಿಲ್ಲ. ಅವರ ಹತ್ತಿರ ಹೋದರೆ ಬೆಳಕು ಬರುವ ಎತ್ತರದ ನೆಮ್ಮದಿ ಗೊತ್ತಾಗ್ತಿತ್ತು. ಈ ಮನುಷ್ಯ ಹೋಗ್ಬಿಟ್ಟು ಅವರ ಹತ್ರ ಹೋಗಿ ಅವರ ಕಾಲಿಗೆ ಬಿದ್ದ. ಗುರುಗಳೇ, ನನಗೆ ನೆಮ್ಮದಿ ಕೊಡಿ, ನನ್ನ ಮೋಕ್ಷದ ದಾರಿ ತಿಳಿಸ್ತೀರಾ ಅಂತ ಹೇಳಿ ಗಂಟ್ಬಿದ್ದ. ಅದಕ್ಕೆ ಅವರು ಹೇಳಿದ್ರು, ಹಾಗಾದರೆ ನನ್ನ ಜೊತೆ ಸ್ವಲ್ಪ ದಿನ ಇರಬೇಕು ಅಂತ ಹೇಳಿದ್ರು. ಆಯಿತು ಗುರುಗಳೇ, ನನಗೆ ನೆಮ್ಮದಿ ಸಿಕ್ಕಿದರೆ ಎಷ್ಟು ದಿನ ಬೇಕಾದರೂ ಇರ್ತೀನಿ, ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ಅವರೊಂದಿಗೆ ಹೋದ. ಒಂದು ದಿನ ಗುರುಗಳು ಯಾವುದೋ ಒಂದು ಕಾಡಿನಲ್ಲಿ ಹೋಗ್ತಾ ಇದ್ದರು. ಶಿಷ್ಯ ಅವರ ಹಿಂದೆ ಹೋಗ್ತಾ ಇದ್ದ. ನಂತರ ಗುರುಗಳು ತಮ್ಮ ಜೋಳಿಗೆಗಳನ್ನೆಲ್ಲ ಕೆಳಗೆ ಹಾಕಿ ಓಡೋದಕ್ಕೆ ಶುರು ಮಾಡಿದ್ರು. ಏನಾಯಿತು ಸನ್ನಿವೇಶ ಅನ್ನೋದು ಶಿಷ್ಯನಿಗೆ ಗೊತ್ತಾಗಲಿಲ್ಲ. ಶಿಷ್ಯನು ಗುರು ಹಿಂದೆ ಓಡೋದಕ್ಕೆ ಶುರು ಮಾಡ್ದ. ಓಡಿ 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 ಅಲ್ಲೊಂದು ಮರ ಹಿಡ್ಕೊಂಡು ನನ್ನನ್ನು ಬಿಡಿಸು ಅಂತ ಸಂತ ಕೂಗ್ತಾ ಇದ್ರು. ಅದನ್ನು ನೋಡಿ ಶಿಷ್ಯನಿಗೆ ಅವರ ಹತ್ತಿರ ಹೋಗೋದಕ್ಕೂ ಭಯ ಆಯಿತು. ನನ್ನನ್ನು ಬಿಡಿಸು ಅಂದರೆ ಏನೋ ಹಿಡ್ಕೊಂಡಿರಬೇಕು ಅಂತ ನೋಡ್ದ. ಅಲ್ಲಿ ಗುರುಗಳನ್ನು ಯಾರೂ ಹಿಡ್ಕೊಂಡಿರಲಿಲ್ಲ. ಬದಲಾಗಿ ಗುರುಗಳೇ ಮರನ ಹಿಡ್ಕೊಂಡಿದ್ರು. ಗುರುಗಳೇ, ಮರ ನಿಮ್ಮನ್ನು ಹಿಡ್ಕೊಂಡಿಲ್ಲ, ನೀವೇ ಮರನ ಹಿಡ್ಕೊಂಡಿದ್ದೀರಾ ಅಂದ. ಹಾಗಾಗಿ ನೀವೇ ಬಿಡಿಸ್ಕೋಬೇಕು ಅಂತ ಅಂದ. ಮತ್ತೆ ಹಾಗೇ ಕೂಗಿದರು. ಅವನಿಗೆ ಅರ್ಥವಾಗಲಿಲ್ಲ. ಅರ್ಥವಾಗದೇ ಇದ್ದಾಗ ಗುರುಗಳೇ ಮರವನ್ನು ಬಿಟ್ಟರು. ಈಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ತಾ ಅಂತ ಕೇಳಿದ್ರು. ನನಗೆ ಏನೂ ಅರ್ಥ ಆಗಲಿಲ್ಲ ಗುರುಗಳೇ ಅಂದ. ನೀನೇ ಪ್ರಪಂಚಕ್ಕೆ ಅಂಟಿಕೊಂಡಿದ್ಯಪ್ಪ, ನೀನು ಯಾವಾಗ ಬಿಡಿಸ್ಕೋಬೇಕು ಅಂದ್ಕೊಂಡಿದ್ಯೋ ಆವಾಗ ಬಿಡಿಸ್ಕೋಬಹುದು ಅಂತ ಹೇಳಿದರು. ಆಗ ನನಗೆ ದಾರಿ ಏನು ಗುರುಗಳೇ ಅಂತ ಕೇಳಿದಾಗ ಆಗ ಭಗವದ್ಗೀತೆಯನ್ನು ನಿತ್ಯ ಪಾರಾಯಣ ಮಾಡುವುದು ಎಂದು ದಾರಿ ಹೇಳಿದರು. ಆದ್ದರಿಂದ ಭಗವದ್ಗೀತೆಯನ್ನು ನಿತ್ಯ ಪಾರಾಯಣ ಮಾಡ್ತಾ ಇದ್ದರೆ ನಮ್ಮೆಲ್ಲ ಸಕಲ ಸಂಕಷ್ಟಗಳಿಂದ ಹೊರಬರ್ತೀವಿ.
ಜೀವನ ನೆಮ್ಮದಿ, ಸುಖ, ಶಾಂತಿ, ಸಂತೋಷ ಸಿಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಧರ್ಮದ ಪರಮಶ್ರೇಯಸ್ಕರ ಗ್ರಂಥವನ್ನು ಓದಿದ ನಂತರ ಪುಣ್ಯವೂ ಕೂಡ ಬರುತ್ತೆ. ಭಗವದ್ಗೀತೆ ಮಂತ್ರವೂ ಹೌದು, ಅದು ಉಪದೇಶವೂ ಹೌದು. ಆದ್ದರಿಂದ ನೀವು ಓದಿ ತಿಳ್ಕೊಳ್ಳಿ, ಆದಷ್ಟು ಪಾಲಿಸಿ. ನಿಮ್ಮ ಮಕ್ಕಳಿಗೂ ದಯವಿಟ್ಟು ಈಗಿನಿಂದ ನಮ್ಮ ಗ್ರಂಥವನ್ನು ತಿಳಿಸಿ. ಕಥೆ ರೂಪದಲ್ಲಿ ಹೇಳ್ತಾ ಹೋಗಿ, ತಿಳ್ಕೊಳ್ತಾರೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ತೆ.